ಇವತ್ತು ನಾನು ನೋಡಿರುವಂತಹ ಸಿನಿಮಾ ಎಸ್, ಸಿನಿಮಾ ಹೆಸರೇ ಐ ಆಮ್ ಗಾಡ್. ಈ ಸಿನಿಮಾ ನೋಡಿದ್ಮೇಲೆ ಕನ್ನಡದಲ್ಲಿ ಒಂದು ಹಳೆಯ ಸಾಂಗ್ ನೆನಪಾಯಿತು. ಹುಡುಗಿರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ, ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾಗ್ತಿರಪ್ಪೋ. ಸೊ ಐ ವೆಂಟ್ ಟು ವಾಚ್ ಐ ಆಮ್ ಗಾಡ್ ಮೂವಿ ವಿತ್ ಅಬ್ಸಲ್ಯೂಟ್ಲಿ ಝೀರೋ ಎಕ್ಸ್ಪೆಕ್ಟೇಷನ್. ಬಟ್ ಸಿನಿಮಾದಲ್ಲಿರೋ ಕಂಟೆಂಟ್ ಮಾತ್ರ ಸಖತ್ತಾಗಿತ್ತು. ಐ ಪರ್ಸ್ನಲಿ ಫೆಲ್ಟ್ ಆಫ್ಟರ್ ಕಾಂತಾರ ಈ ಸಿನಿಮಾ ಇಸ್ ಟ್ರೂಲಿ ದ ಬೆಸ್ಟ್ ಕನ್ನಡ ಮೂವಿ ವಿತ್ ವೆರಿ ಗುಡ್ ಕಂಟೆಂಟ್, ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬರೋ ಸ್ಕ್ರೀನ್ ಪ್ಲೇ, ಆ್ಯಕ್ಟಿಂಗ್, ಟ್ವಿಸ್ಟ್ ಆ್ಯಂಡ್ ಅಜ್ನೇಶ್ ಅವರ ಬಿ ಜಿ ಎಮ್ಮು ತುಂಬ ಸಖತ್ತಾಗಿತ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ದೇರ್ ಇಸ್ ಒನ್ ಪವರ್ಫುಲ್ ಸೀನ್ ಇನ್ ದ ಸೆಕೆಂಡ್ ಹಾಫ್ ವೇರ್ ನಾನೇ ದೇವರು ಅನ್ನೋ ಒಬ್ಬ ಕ್ಯಾರೆಕ್ಟರ್ ದೇವ್ರ ಜೊತೆ ಮಾತಾಡೋ ಸೀನ್, ವೆರಿ ಸಿಮಿಲರ್ ಟು ಹೌ ಉಪೇಂದ್ರ ಒನ್ಸ್ ಸ್ಪೋಕ್ ಟು ಗಣೇಶ ಇನ್ ಈಸ್ ಐಕಾನಿಕ್ ಫಿಲಮ್ ಎ. ದ ಡೈಲಾಗ್ ರೈಟಿಂಗ್ ಇನ್ ದಟ್ ಸೀನ್ ಆ್ಯಂಡ್ ಯಾಕೆ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ದೇವರು ಅನ್ಕೊತಾನೆ ಅನ್ನೋದು ಕಂಪ್ಲೀಟ್ಲಿ ಔಟ್ಸ್ಟ್ಯಾಂಡಿಂಗ್. ಆ್ಯಂಡ್ ಈ ಸಿನಿಮಾದ ಹೀರೋ ರವಿಗೌಡ ಹ್ಯಾಸ್ ನೈಲ್ಡ್ ಇಟ್ ಬೋತ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್. ಹಿಸ್ ಪರ್ಫಾರ್ಮೆನ್ಸ್, ಹಿಸ್ ಸ್ಟೋರಿ ಟೆಲಿಂಗ್, ಎವ್ರಿಥಿಂಗ್ ಫೀಲ್ಸ್ ರಾ, ರಿಯಲ್ ಆ್ಯಂಡ್ ಹಾನೆಸ್ಟ್. This man is much needed talent for Kannada film industry right now. And heroine ವಿಜೇತಾ ಪ್ರತೀಕ್ shines beautifully. ಅವ್ರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಹರ್ ಕೆಮಿಸ್ಟ್ರಿ ವಿತ್ ರವಿಗೌಡ ಆ್ಯಸ್ ದೆವ್ವ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿರುತ್ತೆ. ದೇವ ಆ್ಯಂಡ್ ದೆವ್ವ ಇವರಿಬ್ಬರ ಕ್ಯಾರೆಕ್ಟರ್ ಸಖತ್ತಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ನಾರ್ಮಲ್ ಲವ್ ಸ್ಟೋರಿ ಆಗೇ ಇರುತ್ತೆ, ಬಟ್ ನಾನೇ ದೇವರು ಅನ್ನೋ ಒಬ್ಬ ಕ್ಯಾರೆಕ್ಟರ್ಸ್ ಸ್ಟಾರ್ಟ್ಸ್ ಕಮಿಟಿಂಗ್ ಮರ್ಡರ್ಸ್. ಸೊ ದಟ್ಸ್ ವೇರ್ ವಿ ಸ್ಟಾರ್ಟ್ ವಂಡರಿಂಗ್, ಯಾರು ಈ ವ್ಯಕ್ತಿ ಏನಕ್ಕೆ ಸಾಯಿಸ್ತವನೆ ಆ್ಯಂಡ್ ಅವ್ನು ಸಾಯಿಸೋದಕ್ಕೂ ಇವರಿಬ್ಬರ ಲವ್ಗಿರೋ ಕನೆಕ್ಷನ್ ಏನು ಅನ್ನೋದು ನಾವು ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಟ್ರಸ್ಟ್ ಮೀ, ಈ ಸಿನಿಮಾ ಇಟ್ಸ್ ಡೆಫಿನೆಟ್ಲಿ ವರ್ತ್ ವಾಚಿಂಗ್ ಇನ್ ಥಿಯೇಟರ್ಸ್. ಆಫ್ಟರ್ ವಾಚಿಂಗ್ ದಿಸ್ ಮೂವಿ ನಾನು ರವಿಗೌಡ ಅವ್ರ ಹತ್ರ ಹೋಗಿ ಈ ಸಿನಿಮಾ ಬೇರೆ ಭಾಷೆಗಳಲ್ಲೂ ಡಬ್ ಮಾಡಿ ಅಂತ ಕೇಳಿದೆ, ಬಿಕಾಸ್ ದ ಕಂಟೆಂಟ್ ಇನ್ ದಿಸ್ ಮೂವಿ ಡಿಸರ್ವ್ಸ್ ಅ ವೈಡರ್ ಆಡಿಯನ್ಸ್. ನನ್ನ ಬಗ್ಗೆ ಬಿಟ್ಟಾಗಿ ಇಂಡಿಯಾಸ್ ಬಿಗ್ಗೆಸ್ಟ್ ಡೈರೆಕ್ಟರ್ ಆದ ಉಪೇಂದ್ರ ಅವರ ಈ ಸಿನಿಮಾ ಬಗ್ಗೆ ಏನು ಹೇಳೋರು ಅಂತ ಕೇಳಿ. ನಿಮ್ಗೆಲ್ಲ ಗೊತ್ತಿರೋಂಗೆ ಈ ತರ ತುಂಬಾ ಸಿನಿಮಾ ಬರ್ತಿದೆ, ಬಂದಾಗ ಚೆನ್ನಾಗಿದೆ ಚೆನ್ನಾಗಿ ಮಾಡಿದಾರೆ ಅಂತ ಇಷ್ಟ ಆಗಿದ್ಯೋ ಆಗಿಲ್ವೋ ಹೇಳಲೇಬೇಕಾಗತ್ತೆ. ಬಟ್ ಕೆಲವು ಸಿನಿಮಾಗಳು ಸತ್ಯ ನುಡಿಸ್ಬಿಡ್ರಿ ಅಂತ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ, ನಾಳೆ ಜನ ಹೇಳಲ್ಲ ನೋಡಿ ಈ ಸಿನಿಮಾ ಹೆಂಗೋಗುತ್ತೆ ಅಂತ. ಏನು ನನಗೆ ತುಂಬಾ ಅದ್ಭುತವಾಗಿ ನೀವು ಫಸ್ಟ್ ಫಿಲಮ್ ಅನ್ಸಲ್ಲ, ಈ ಫಸ್ಟ್ ಸಿನಿಮಾ ಈ ತರ ಒಂದ್ ಸ್ಕ್ರೀನ್ ಪ್ಲೇ, ಈ ತರ ಪರ್ಫಾರ್ಮೆನ್ಸ್, ಎವ್ರಿಥಿಂಗ್ ಇಸ್ ಸೋ ಗುಡ್.